ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ NWKSRTC ಇಲ್ಲಿ ಏನು ನಡೀತಾ ಇದೆ, ಚಾಲಕರ ಒಂದು ಹುದ್ದೆಯ ಅಂಕಿ ಸಂಖ್ಯೆಗಳನ್ನು ನೋಡ್ತಾ ಹೋಗೋಣ. ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಿ. ಈ ವಾಯುವ್ಯ ಕರ್ನಾಟಕದಲ್ಲಿ ಟೋಟಲ್ 40+ ಅಂಕ ಹೊಡೆದ ಅಭ್ಯರ್ಥಿಗಳು ಎಷ್ಟು ಜನ ಆಗಿದ್ದಾರೆ ಸ್ವಲ್ಪ ಅಪ್ಡೇಟ್ ಮಾಡಿ ಅಂಥೇಳಿ. ನಿಮ್ಮೆಲ್ಲರ ಒಂದು ಅಪೇಕ್ಷೆ ಮೇರೆಗೆ 40+ ಅಂಕ ಹೊಡೆದ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ ಅಂಥೇಳಿ ನೋಡ್ತಾ ಹೋಗೋಣ. ಇಲ್ಲಿವರೆಗೂ ವಾಯುವ್ಯ ಕರ್ನಾಟಕ ಇನ್ನು 24ವರೆಗೂ ಏನೋ ಲಾಸ್ಟ್ ಡೇಟ್ ಕೊಟ್ಟಿತ್ತು. 24ವರೆಗೂ ಏನು ಅಂಕಿ ಸಂಖ್ಯೆಯನ್ನು ಅಪ್ಡೇಟ್ ಮಾಡಿರಲಿಲ್ಲ. ನಿನ್ನೆ ಇವತ್ತು ಅಪ್ಡೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಅಂಕಿ ಸಂಖ್ಯೆ ಅಪ್ಡೇಟ್ ಮಾಡೋಕ್ಕೆ ಲೇಟ್ ಆಗೋಯ್ತು ಸ್ನೇಹಿತರೆ. ನೋಡ್ತಾ ಹೋಗೋಣ. 24/5/2025 ಹುಮ್ನಾಬಾದಲ್ಲಿ ಲಾಸ್ಟ್ ಆಗಿದೆ. ಹುಬ್ಬಳ್ಳಿಯಲ್ಲಿ 25/5/2025 ಲಾಸ್ಟ್ ಡೇಟ್ ಆಗಿದೆ. ಯಾಕಂದರೆ ಜನ ಜಾಸ್ತಿ ಇದರಿಂದ 24ಕ್ಕೆ, ಅದರಿಂದ 25ಕ್ಕೆ ಕೂಡ ಟೆಸ್ಟ್ ಕೊಟ್ಟಿದ್ದಾರೆ. ಅದು ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅದು ಕೂಡ ಇದರಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ 2 ಟ್ರ್ಯಾಕ್ ಸೇರಿ ನಾನು ಇಲ್ಲಿ ಟೋಟಲ್ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ. ನೋಡ್ತಾ ಹೋಗ್ಬೋದು. ನಿಮಗೆಲ್ಲ ಗೊತ್ತಿರುವ ಹಾಗೆ NWKSRTC ಚಾಲಕ ಹುದ್ದೆ ಫಲಿತಾಂಶ ಹುಬ್ಬಳ್ಳಿ ಮತ್ತು ಹುಮನಾಬಾದ್ ಟ್ರ್ಯಾಕ್ ಟೆಸ್ಟ್ ರಿಸಲ್ಟ್. 2 ಟ್ರ್ಯಾಕ್ ಆರಂಭದಿಂದ 25/5/2025 0ಇಂದ 50 ಅಂಕ ಪಡೆದ ಅಭ್ಯರ್ಥಿಗಳ ಒಂದು ಅಂಕಿ ಸಂಖ್ಯೆಗಳು. ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಹುಬ್ಬಳ್ಳಿಯಲ್ಲಿ 25/5/2025 ಇದೆ ಹುಬ್ಬಳ್ಳಿ ಟ್ರ್ಯಾಕು ಸ್ಟಾರ್ಟಿಂಗಿಂದ. ಹುಬ್ಬಳ್ಳಿ ಟ್ರ್ಯಾಕು ಸ್ಟಾರ್ಟಿಂಗಿಂದ 25/5/2025 ಇದೆ. ಜೊತೆಗೆ ಗುಲ್ಬರ್ಗ ಏನಿದೆ ಹುಮನಾಬಾದ್ ಟ್ರ್ಯಾಕು, ಆ ಟ್ರ್ಯಾಕು 16/1/2025 24/5/2025 ಇದೆ ಸ್ನೇಹಿತರೆ. 16ರ ಹಿಂದೇನಿದೆ ಅದು ಡಿಕಮ್ಸಿಯ ಹುದ್ದೆಗಳು ಏನು ಬ್ಯಾಕ್ಲಾಗಿತ್ತು, ಡಿಕಮ್ಸಿ ಹುದ್ದೆಗಳು. ಆ ಒಂದು ಡಾಟಾ ಇದೆ. ನಾನು ಇಲ್ಲಿ 16ರಿಂದನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. 16/1/2025 24/5/2025 2 ಟ್ರ್ಯಾಕ್ನ ಒಟ್ಟುಗೂಡಿಸಿ ಟೋಟಲ್ ಎಷ್ಟು ಅಭ್ಯರ್ಥಿಗಳಾದರು ಅಂಥೇಳಿ ನಾನು ನಿಮಗೆ ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಸ್ನೇಹಿತರೆ. ಪೋಸ್ಟ್ ಬಂದು 686 ಪೋಸ್ಟ್ ಇದೆ, ನಿಮಗೆಲ್ಲ ಗೊತ್ತು. ಟೋಟಲ್ ಆಗಿ ನೋಡೋದಾದರೆ ಸ್ನೇಹಿತರೆ, ನೋಡೋದಾದರೆ 2 ಟ್ರ್ಯಾಕ್ ಸೇರಿ 25+ ಅಂದರೆ 25 ಅಂಕ ತೊಗೊಂಡಿದ್ದ ಅಭ್ಯರ್ಥಿಗಳೆಲ್ಲ ಪಾಸಾದ ಲೆಕ್ಕ ಅಲ್ವಾ. ಆದ್ದರಿಂದ 25ರಿಂದ 50 ಅಂಕ ಪಡೆದ ಟೋಟಲ್ ಅಭ್ಯರ್ಥಿಗಳು 2 ಟ್ರ್ಯಾಕ್ ಸೇರಿ 12,811 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. 2 ಟ್ರ್ಯಾಕ್ ಸೇರಿ 12,811 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಇದರಲ್ಲಿ 686 ಪೋಸ್ಟ್ ಇದೆ. ಹಾಗಾಗಿ ನಾನು 686 ಪೋಸ್ಟ್ ಇದೆ. ಹಾಗಾಗಿ ಈ ಹುದ್ದೆಗಳು ಯಾರಿಗುಂಟು ಯಾರಿಗಿಲ್ಲ ಅಂದ ಹಾಗೆ ಇಲ್ಲಿ ನನಗೆ ಕಾಣಿಸ್ತಾ ಇದೆ ಸ್ನೇಹಿತರೆ. ನೋಡೋಣ ಡೀಟೇಲಾಗಿ ಎಷ್ಟೆಷ್ಟು ಅಭ್ಯರ್ಥಿಗಳು, ಯಾವ್ಯಾವ ಅಭ್ಯರ್ಥಿಗಳು, ಎಷ್ಟು ಜನ ಅಭ್ಯರ್ಥಿಗಳು ಎಷ್ಟೆಷ್ಟು ಅಂಕ ಪಡೆದಿದ್ದಾರೆ ಅಂಥೇಳಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ನೋಡ್ಬೋದು ಸ್ನೇಹಿತರೆ. ನೋಡಿ, 0 ಅಂಕ ಪಡೆದ ಅಭ್ಯರ್ಥಿಗಳು 369, 2 ಟ್ರ್ಯಾಕ್ ಸೇರಿ. 1 ಅಂಕ ಪಡೆದವರು 170, 2 ಅಂಕ ಪಡೆದವರು 243. ನಾವು ನೇರವಾಗಿ 40+ ಅಂಕ ಪಡೆದ ಅಭ್ಯರ್ಥಿಗಳನ್ನು ಟೋಟಲ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು 40 ಅಂಕ ಪಡೆದ ಅಭ್ಯರ್ಥಿಗಳು 477, 40ವರೆ ಅಂಕ ಪಡೆದವರು 386, 2 ಟ್ರ್ಯಾಕ್ ಸೇರಿದು ಹುಮನಾಬಾದ್ ಮತ್ತು ಹುಬ್ಬಳ್ಳಿ. 41 ಅಂಕ ಪಡೆದವರು 526, 41ವರೆ ಪಡೆದವರು 439, 42 ಅಂಕ ಪಡೆದವರು 548, 42ವರೆ ಅಂಕ ಪಡೆದವರು 414, 43 ಅಂಕ ಪಡೆದವರು 571, 43ವರೆ ಅಂಕ ಪಡೆದವರು 457,
44 ಅಂಕ ಪಡೆದವರು 555 555, 44 ಅಂಕ ಪಡೆದವರು 377, 45 ಅಂಕ ಪಡೆದವರು 535, 45 ಅಂಕ ಪಡೆದವರು 337, 46 ಅಂಕ ಪಡೆದವರು 528, 46 ಅಂಕ ಪಡೆದವರು 295, 47 ಅಂಕ ಪಡೆದವರು 387, 47 ಅಂಕ ಪಡೆದವರು 200, 48 ಅಂಕ ಪಡೆದವರು 336, 48 ಅಂಕ ಪಡೆದವರು 105, 49 ಅಂಕ ಪಡೆದವರು 191, 49 ಅಂಕ ಪಡೆದವರು 57, 50ಕ್ಕೆ 50 ಅಂಕ ಪಡೆದವರು 2 ಟ್ರ್ಯಾಕ್ ಸೇರಿ 79 79. ಸೊ ನೋಡಿ ಸ್ನೇಹಿತರೆ, ಈ ರೀತಿ ಇದೆ ಡಾಟಾ. NWKSRTC ಏನು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾ ಬಂದಿದೆ ಡಾಟಾ. ಸೊ ಅದ್ರ ಪ್ರಕಾರ ನಾನು ಇಲ್ಲಿ ಅಪ್ಡೇಟ್ ಮಾಡೀನಿ. ಸೊ ಇದರಲ್ಲಿ ಈ ಹುಮ್ನಾಬಾದ್ ಟ್ರ್ಯಾಕಿಂದು ದಿನಾಂಕ 5/2/2025 ಏನಿದೆ, 5/2/2025. ಸೊ ಇವತ್ತಿನ ಈ ಡೇಟಿನ ಡಾಟಾ ಓಪನ್ ಆಗ್ತಾಯಿಲ್ಲ. ಅವತ್ತು ಎಷ್ಟು ಜನ ಅಭ್ಯರ್ಥಿಗಳು ಹಾಜರಾಗಿದ್ರು ಗೊತ್ತಿಲ್ಲ. ಕೆಲವೊಂದು PDF ಅಪ್ಡೇಟ್ ಮಾಡ್ತಾ ಅದರಲ್ಲಿ 1-2 ಅಭ್ಯರ್ಥಿಗಳು ಕೂಡ ಮಧ್ಯದಲ್ಲಿ ಮಿಸ್ ಆಗಿದ್ದಾರೆ. ಸೊ ಇದರಲ್ಲಿ ಇನ್ನೊಂದು 50-100 ಅಭ್ಯರ್ಥಿಗಳು ಆ್ಯಡ್ ಆಗ್ತಾರೆ. ಸೊ ನೋಡೋದಾದರೆ ಒಟ್ಟಿನಾಗ ಇಲ್ಲಿ ನನಗೆ ಸಿಕ್ಕಿರುವ ಡಾಟಾ ಪ್ರಕಾರ ನಾನು ಅಪ್ಡೇಟ್ ಮಾಡಿದ್ದೀನಿ. ಈ 12,811 ಅಭ್ಯರ್ಥಿಗಳು ಟೋಟಲ್ ಪಾಸ್ ಆಗಿದ್ದರು. ಅದರಲ್ಲಿ ಆವತ್ತೊಂದಿನ ಡಾಟಾ ಮಿಸ್ ಆಗಿದೆ, ಅದು ಒಂದು ಪ್ಲಸ್ ಮಧ್ಯದಲ್ಲಿ PDF ಒಂದೊಂದು ಮಿಸ್ ಆಗಿದೆ. ಸೊ ಇನ್ನೂ 100-120 ಅಭ್ಯರ್ಥಿಗಳು ಇದರಲ್ಲಿ ಮಿಸ್ ಆಗಿದ್ದಾರೆ ಸ್ನೇಹಿತರೆ. ಅಲ್ಲಿ ನಾನು ಎಷ್ಟು ಡಾಟಾ ಸಿಕ್ಕಿದೆ ಅಷ್ಟು ಡಾಟಾ ಅಪ್ಡೇಟ್ ಮಾಡಿದ್ದೀನಿ. ಟೋಟಲ್ ಆಗಿ ನೋಡೋದಾದರೆ ಸ್ನೇಹಿತರೆ ನೋಡ್ಬೋದು ನೀವಿಲ್ಲಿ ನೋಡಿ, ಫೇಲ್ ಆದ ಕ್ಯಾಂಡಿಡೇಟ್ಗಳು, ಟೋಟಲ್ ಫೇಲ್ ಆದ ಕ್ಯಾಂಡಿಡೇಟ್ಗಳು 2 ಟ್ರ್ಯಾಕ್ ಸೇರಿ 3,871 ಅಭ್ಯರ್ಥಿಗಳು. ಸೊ ಅದರಲ್ಲಿ ಮೊದಲು ಎಷ್ಟು ಡಾಟಾ ಲಭ್ಯವಿದೋ ಅದರ ಪ್ರಕಾರ ಮಾಡಿದ್ದೀನಿ. ಯಾಕಂದರೆ ಇನ್ನೂ ಒಂದು ದಿನದ್ದು ಮಿಸ್ ಆಗಿದೆ. ಜೊತೆಗೆ ಅಲ್ಲಲ್ಲಿ ಒಂದು 3-4 PDF ಅಲ್ಲಿ ಕೂಡ ಕೆಲವೊಂದು ಅಭ್ಯರ್ಥಿಗಳು ಮಿಸ್ ಆಗಿದ್ದಾರೆ. ಸೊ ನೋಡ್ಬೋದು 25ರಿಂದ 39 ಅಂಕ ಪಡೆದ ಅಭ್ಯರ್ಥಿಗಳು, 25ರಿಂದ 39 ಅಂಕ ಪಡೆದವರು 5,011 ಜನ, 40ರಿಂದ 44 ಅಂಕ ಪಡೆದವರು, 40ರಿಂದ 44 ಅಂಕ ಪಡೆದವರು 4,750 ಜನ, 45ರಿಂದ 50 ಅಂಕ ಪಡೆದವರು 3,050 ಜನ. ಸೊ ನಮಗಿರೋದು 686 ಪೋಸ್ಟು. ಸೊ ಇದರಲ್ಲಿ ನಾನೀಗ ಆಲ್ರೆಡಿ NWKSRTC ಒಂದು ಕಟ್ ಆಫ್ ಮಾಡಿದ್ದೀನಿ, ಒಂದು ಅಂದಾಜು ಕಟ್ ಆಫು. ಸೊ ಅಷ್ಟೇ ನಿಲ್ಲುತ್ತೆ ಅಂತ ನಾನು ಕೂಡ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಯಾಕಂದರೆ ಪ್ರತಿಯೊಂದು ಡಾಟಾ ಕೂಡ ಇಲಾಖೆ ಹತ್ರ ಇರುತ್ತೆ, ಯಾವ ಕ್ಯಾಟಗಿರಿ ಎಷ್ಟು ಅಭ್ಯರ್ಥಿಗಳಿದ್ದಾರೆ ಅಂತಕ್ಕಂಥದ್ದು. ಸೊ ಇಲ್ಲಿ ನೋಡ್ಬೋದು ಈ 686ರಲ್ಲಿ 343 ಪೋಸ್ಟು ಜನರಲ್ಗೆ ಹೋಗುತ್ತೆ, ಬರೀ 343 ಪೋಸ್ಟ್ ಮಾತ್ರ ಕ್ಯಾಟಗಿರಿಗಳಿಗಿರುತ್ತೆ. ಸೊ ಅದರಿಂದ ಕ್ಯಾಟಗರಿಗಳು, ಪ್ರತಿಯೊಂದು ಕ್ಯಾಟಗಿರಿಗಳು 45, 46 ಮೇಲೆ ಯಾರು ಪಡೆದಿರ್ತಾರೋ 45, 46 ಇದು ಕ್ಯಾಟಗಿರಿ ಹೇಳ್ತಾ ಇರೋದು. 45, 46 ಏನು ಪಡೆದಿರ್ತಾರೋ ಸೊ ಅವರು ಡೇಟ್ ಆಫ್ ಬರ್ತು 1990. ಸೊ ಕೆಳಗಡೆ ಯಾರಿರ್ತಾರೋ ಸೊ ಅಂಥವ್ರಿಗೆ ಆಗುವ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಅದೇ ರೀತಿ ಜನರಲ್ ನೋಡೋದಾದರೆ 48 ಸೊ ಈ ಒಂದು ಅಂಕ ಯಾರು ಪಡೆದಿರ್ತಾರೋ ಸೊ ಜೊತೆಗೆ ಅವ್ರದ್ದು ಡೇಟ್ ಆಫ್ ಬರ್ತ್ ಕೂಡ 1992 ಅಥವಾ 93 ಲಾಸ್ಟ್. ಸೊ ಇದ್ರ ಒಳಗಡೆ ಯಾರು ಅಭ್ಯರ್ಥಿಗಳು ಇರ್ತಾರೋ ಸೊ ಅಂಥ ಅಭ್ಯರ್ಥಿಗಳು ಜನರಲಲ್ಲಿ ಸೆಲೆಕ್ಟ್ ಆಗುವ ಚಾನ್ಸಸ್ ಇದೆ. ಈಗಾಗಲೇ ನಾನು ಒಂದು ಕಟ್ ಆಫ್ ಕೂಡ ಮಾಡಿದ್ದೀನಿ, ಒಂದು ಅಂದಾಜು. ಸೊ ನೀವು ಯಾರು ನೋಡಿಲ್ಲ ಅವ್ರು ನೋಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಜೊತೆಗೆ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಕಡಿಮೆ ಒಂದು ಅರ್ಧ ಮಾರ್ಕ್ಸಿಂದ ಅರ್ಧ ಮಿಸ್ ಆಗಿರ್ತದೆ. ಸೊ ಅಂಥ ಅಭ್ಯರ್ಥಿಗಳು ಏನು ವರಿ ಮಾಡ್ಕೋಬೇಡಿ. ಯಾಕಂತಂದರೆ ನೆಕ್ಸ್ಟ್ ಸೆಕೆಂಡ್ ಲಿಸ್ಟ್ ಕೂಡ ಹಚ್ಚುತ್ತೆ. ಸೆಕೆಂಡ್ ಲಿಸ್ಟಲ್ಲಿ ಸ್ವಲ್ಪ ಜಾಸ್ತಿನೇ ಕಡಿಮೆನೇ ಆಗುತ್ತೆ ಪರ್ಸೆಂಟೇಜ್. ಯಾಕಂದರೆ KSRTCಯಲ್ಲಿ ಯಾರಾದರೂ ಸೆಲೆಕ್ಷನ್ ಆಗಿದ್ದ ಅಭ್ಯರ್ಥಿಗಳು
ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಸೊ ಅಂಥ ಟೈಮಲ್ಲಿ ಇಲ್ಲಿ ಪೋಸ್ಟ್ಗಳು ಖಾಲಿ ಇರ್ತಾವಲ್ವ, ಸೊ ಅದಕ್ಕೋಸ್ಕರ ಅವ್ರು ಭರ್ತಿ ಮಾಡ್ತಾರೆ. ಆ ಟೈಮಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಟ್ ಆಫ್ ಪರ್ಸೆಂಟೇಜ್ ಕಡಿಮೆ ನಿಲ್ಲುವ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ಮತ್ತು ಈ ರೀತಿ ಒಂದು ಕಟ್ ಆಫ್ ಹಾಕಲ್ಲ. ಸೊ ಯಾವ ಅಭ್ಯರ್ಥಿ ಏನು ಸೆಲೆಕ್ಷನ್ ಆಗ್ಯಾನೋ ಅವನ ಕೆಳಗಿನ ಅಭ್ಯರ್ಥಿಗೆ ಡೈರೆಕ್ಟಾಗಿ ಅವರು ಕಾಲ್ ಮಾಡಿ ಅಥವಾ ಕಾಲ್ ಲೆಟರ್ ಮನೆಗೆ ಕಳಿಸಿ ಅವ್ರನ್ನ ವಿಚಾರಿಸಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ ಸ್ನೇಹಿತರೆ. ಸೊ ನೋಡ್ಬೋದು, ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಮತ್ತು ನೆಕ್ಸ್ಟ್ ಇನ್ನೂ ಹೊಸ ವಿಡಿಯೋಗಳು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಮೆಡಿಕಲ್ ಯಾವ ಕಣ್ಣು, ಕಿವಿ, ಮೂಗು ಪರೀಕ್ಷೆ ಮಾಡಿಸ್ಕೋಬೇಕು, ಎಲ್ಲಿ ಮಾಡಿಸ್ಕೋಬೇಕು, ಯಾವಾಗ ಮಾಡಿಸ್ಕೋಬೇಕು, ಈ ಥರ ಎಲ್ಲ ಡೀಟೇಲ್ ಮಾಹಿತಿ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ನಮಸ್ಕಾರಗಳು.